ಈ ಕ್ಷಣ ನೀನು ಸುಮ್ಮನೆ ಕೂತಿದ್ದೀಯಾ? ಏನನ್ನು ಮಾಡು ಮನಸ್ಸಲ್ಲವಾ? ಒಳಗೆ ಯಾವುದೋ ಖಾಲಿತನ, ಬಿಟ್ಟು ಬಿಡದೆ ಕಾಡುವ ಯೋಚನೆಗಳು, ತಲೆ ತುಂಬಾ ಯೋಚನೆ, ಹೃದಯ ತುಂಬಾ ಭಾರ ಅನಿಸುತ್ತಿದೆಯಾ? ಹಾಗಾದ್ರೆ ನನ್ನ ಈ ಮಾತುಗಳನ್ನ ಪೂರ್ತಿಯಾಗಿ ಕೇಳು. ಈ ವಿಡಿಯೋ ನಿನಗಾಗಿ, ಈ ಮಾತುಗಳು ನಿನ್ನ ಹೃದಯಕ್ಕಾಗಿ. ಇಲ್ಲಿ ನೀನು ಒಬ್ಬಂಟಿ ಎಂದು ಭಾವಿಸಬೇಡ. ಬೇಸರ ಅನ್ನೋದು ದುರ್ಬಲತೆ ಅಲ್ಲ. ಬೇಸರ ಅನ್ನೋದು ನೀನು ಇನ್ನು ಪ್ರಾಮಾಣಿಕವಾಗಿ ಬದುಕುತ್ತಿರುವೆ ಅನ್ನೋ ಸೂಚನೆಯಾಗಿದೆ. ನಿನ್ನನ್ನು ನೋಡಿ ಹೀಯಾಳಿಸಿ ನಗುವ ಜನರಿಗೆ ನಿನ್ನ ಕಷ್ಟ ಮತ್ತು ಹೋರಾಟಗಳು ತಿಳಿದಿಲ್ಲ. ಯಾರಿಗೂ ನಿನ್ನ ಕಷ್ಟ ಅರ್ಥವಾಗಲ್ಲ. ನಿನ್ನ ಮೌನದ ನೋವು ಯಾರಿಗೂ ಕೇಳಿಸಲ್ಲ. ಆದ್ರೆ ಒಂದು ಮಾತನ್ನ ನೀ ನೆನಪಿಟ್ಟುಕೋ, ನಿಶ್ಶಬ್ದವಾಗಿರುವವನೇ ಅಪಾಯಕಾರಿ. ಯಾಕಂದ್ರೆ ಅವನು ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ನಿನಗೆ ಯಾವುದೋ ಒಂದು ವಿಚಾರದಿಂದ ಬೇಸರ ಆಗಿದೆ ಅಂದ್ರೆ ನೀನು ಒಂದು ಕನಸು ಕಂಡವ. ಕನಸು ಗುರಿ ಇಲ್ಲದವನು ಎಂದಿಗೂ ಬೇಸರ ಪಡುವುದಿಲ್ಲ. ಆದ್ರೆ ಗೆಳೆಯ, ನೀನು ಬೇಸರದಲ್ಲಿಯೇ ಕುಳಿತು ಸಮಯ ಕಳೆಯಬೇಡ. ನೋವುಗಳನ್ನ ಸ್ವೀಕರಿಸಿ ಮುಂದೆ ನಡಿ. ಯಾಕಂದ್ರೆ ನೋವು ಸಹಿಸಿಕೊಂಡವರೇ ಇತಿಹಾಸ ಬರೆಯುತ್ತಾರೆ. ಜನ ಹೇಳ್ತಾರೆ ನಿನ್ನಿಂದ ಆಗಲ್ಲ, ನೀನು ಇಂಥವನೇ, ನಿನ್ನ ಜೀವನ ಹೀಗೆ ಅಂತ. ಇಲ್ಲಿ ಬೇರೆ ಯಾರು ನಿನ್ನನ್ನ ನಂಬದೇ ಇದ್ರು ಪರವಾಗಿಲ್ಲ. ನಿನ್ನನ್ನ ನೀನು ನಂಬು. ನಿನ್ನನ್ನ ನೀನು ನಂಬದಿದ್ದರೆ ನಿನ್ನ ಮನಸ್ಸೇ ನಿನ್ನ ಶತ್ರುವಾಗುವುದು. ಎಡವಿ ಬಿದ್ದರೂ ಪರವಾಗಿಲ್ಲ, ಬಿದ್ದವನಿಗೆ ಎದ್ದು ನಿಲ್ಲುವ ಶಕ್ತಿ ಖಂಡಿತ ಇದೆ. ಆದ್ರೆ ಕೇಳು, ಬಿದ್ದ ಜಾಗದಲ್ಲಿಯೇ ಒಂದು ಪಾಠವನ್ನ ಕಲಿ. ಸೋಲು ನಿನ್ನನ್ನ ತಡೆಯಲು ಬರಲ್ಲ, ನಿನ್ನನ್ನ ಹೊಸ ವ್ಯಕ್ತಿಯಾಗಿ ತಯಾರಿಸಲು ಬರುತ್ತದೆ. ಗೆಳೆಯ, ಇನ್ನು ಎಷ್ಟು ದಿನ ಹೀಗೆ? ಅದು ಇನ್ನು ಎಷ್ಟು ದಿನ? ಸಮಯ ಬೇಸರ ಅಂತ ಕುಳಿತೇ ಇರ್ತೀಯ. ಪರಿಸ್ಥಿತಿಗೆ ಹೆದರಿ ನಿಲ್ತೀಯ. ನಿನ್ನ ಕನಸನ್ನೇ ನಿನ್ನ ಶತ್ರು ಮಾಡಿಕೊಳ್ತೀಯ. ಕೇಳು, ಅದು ಯಾವ ದಿನ ನೀನು ನಿನ್ನ ಮೇಲೆ ನಂಬಿಕೆ ಇಡುತ್ತೀಯೋ ಆ ದಿನದಿಂದಲೇ ನಿನ್ನ ಪುನರ್ಜನ್ಮ ಶುರು. ಚಿಕ್ಕ ಹೆಜ್ಜೆಯನ್ನೇ ಇಡು, ಆದರೆ ಹಿಂದೆ ಸರಿಯಬೇಡ. ಅದು ಬೇಸರ ಏಕೆ ಬರುತ್ತದೆ ಗೊತ್ತಾ? ಕನಸು ದೊಡ್ಡದು, ಪರಿಸ್ಥಿತಿ ಚಿಕ್ಕದು, ಪ್ರಯತ್ನ ಜಾಸ್ತಿ, ಫಲಿತಾಂಶ ಕಡಿಮೆ. ಅದೇ ಬೇಸರ. ಅದು ಈಗ ಕೇಳು, ನಿನ್ನ ಬಗ್ಗೆ ಆಡಿಕೊಂಡವರಿಗೆ ನೀನು ಉತ್ತರ ಕೊಡಲೇಬೇಕು. ನೀನು ಪ್ರಯತ್ನವನ್ನ ಕೈ ಚೆಲ್ಲಬೇಡ. ನೋವು ಬಂದರೆ ಬರಲಿ ಬಿಡು. ನೋವಿನ ಜೀವನ ಶ್ರೇಷ್ಠವಾಗಿದೆ. ಮುಂದೆ ಅದು ನಿನ್ನನ್ನ ಎತ್ತರಕ್ಕೆ ಕರೆದೊಯ್ದು ನಿಲ್ಲಿಸುತ್ತೆ. ನೀನು ಇಲ್ಲಿ ಇನ್ನೊಬ್ಬರ ಜೀವನ ನೋಡಿ ನಿನ್ನ ಜೀವನವನ್ನ ಅಳೆಯಬೇಡ. ಅವನು ಮುಂದೆ ಇದ್ದಾನೆ, ಅವಳು ಸೆಟಲ್ ಆಗಿದ್ದಾಳೆ, ಎಲ್ಲರಿಗೂ ಎಲ್ಲವೂ ಸಿಕ್ಕಿದೆ. ಈ ರೀತಿಯ ಆಲೋಚನೆಗಳನ್ನ ಮೊದಲು ಬಿಡು. ಎಲ್ಲರಿಗೂ ಒಂದು ಸಮಯ ಬರುತ್ತದೆ. ಕಾಯುವ ತಾಳ್ಮೆ ಇರಬೇಕಷ್ಟೇ. ನಿನಗೆ ಬೇಸರ ಬಂದಾಗ ಮೊಬೈಲ್ ಸ್ಕ್ರೋಲ್ ಮಾಡುತ್ತಾ ಸಮಯ ಕಳೆಯಬೇಡ. ನಿನ್ನನ್ನೇ ನೀನು ದೂಷಿಸಿಕೊಳ್ಳಬೇಡ. ಕಳೆದು ಹೋದ ಘಟನೆಗಳ ಬಗ್ಗೆಯೇ ಚಿಂತಿಸುತ್ತಾ ಕೂರಬೇಡ. ಬದಲಿಗೆ ನಿನ್ನ ಗುರಿಯನ್ನ ನೆನಪಿಸಿಕೋ, ನಿನ್ನ ಫ್ಯಾಮಿಲಿಯನ್ನ ನೆನಪಿಸಿಕೋ, ನಿನ್ನ ಮೇಲೆ ನಿರೀಕ್ಷೆ ಇಟ್ಟಿರುವ ನಿನ್ನವರನ್ನ ನೆನಪಿಸಿಕೋ. ನಿನ್ನ ಒಳಗೆ ಒಂದು ಬೆಂಕಿ ಇದೆ, ಆದ್ರೆ ನೀನು ಅದನ್ನ ಭಯದಿಂದ ಮುಚ್ಚಿಟ್ಟಿರುವೆ ಅಷ್ಟೇ. ಯಾರಿಗೂ ಗೊತ್ತಿಲ್ಲದ ಹೋರಾಟವೇ ಒಂದು ದಿನ ಎಲ್ಲರಿಗೂ ಕಾಣುವ ವಿಜಯವಾಗುತ್ತದೆ. ನಿನ್ನನ್ನು ಈ ದಿನ ಬೇರೆ ಯಾರು ಗುರುತಿಸದಿದ್ದರೂ ಪರವಾಗಿಲ್ಲ. ನಿನ್ನನ್ನು ನೀನು ಗುರುತಿಸಿಕೊಂಡರೆ ಸಾಕು. ಈ ಕ್ಷಣ ನೀನು ಒಂದು ತೀರ್ಮಾನ ಮಾಡು. ಮತ್ತೆ ಹಳೆಯ ದಿನದ ಹಾಗೆ ಇರಬೇಕಾ, ಇಲ್ಲ ಇವತ್ತೇ ಬದಲಾಗಬೇಕಾ? ನಿನ್ನ ಬೇಸರವೇ ನಿನ್ನ ಮನಸ್ಸಿನಲ್ಲಿ ಬೆಂಕಿ ಹಚ್ಚಬೇಕು. ಬದಲಾವಣೆ ನಾಳೆ ದಿನದಲ್ಲಿ ಇಲ್ಲ, ಈ ದಿನದಲ್ಲಿಯೇ ಇದೆ. ಮೌನವಾಗಿರು ಹಾಗೂ ಕೆಲಸ ಮಾಡು. ನಿನ್ನ ಫಲಿತಾಂಶ ಮಾತನಾಡಲಿ. ಇವತ್ತಿನ ನಿನ್ನ ಬೇಸರ, ನೋವು, ಕಣ್ಣೀರು ನಾಳೆಯ ನಿನ್ನ ಹೆಮ್ಮೆಯ ಕಥೆಯಾಗಲಿ. ಅದು ಈ ಕ್ಷಣ ನಿನಗೆ ನೀನೇ ಒಂದು ಮಾತು ಕೊಡು. ನಾನು ಅರ್ಧದಲ್ಲಿ ಹಿಂತಿರುಗಲ್ಲ. ನನ್ನ ಕನಸಿಗೆ ದ್ರೋಹ ಮಾಡಲ್ಲ. ಎಷ್ಟು ಬಿದ್ದರೂ ಮತ್ತೆ ಎದ್ದು ನಿಲ್ಲುತ್ತೇನೆ ಅಂತ ಒಂದು ಶಪಥ ಮಾಡು. ನನ್ನ ಈ ಮಾತುಗಳು ನಿನ್ನ ಕಿವಿಗೆ ಮಾತ್ರ ಅಲ್ಲ, ನಿನ್ನ ಹೃದಯಕ್ಕೆ. ಒಂದು ವೇಳೆ ಮತ್ತೆ ಬೇಸರ ಬಂದಾಗ ಈ ವಿಡಿಯೋ ಮತ್ತೆ ನೋಡು. ನೀನು ಜಾಗೃತನಾಗುವೆ. ಇದುವೇ ನಿನ್ನ ಬದುಕಿಗೆ ಹೊಸ ಮುನ್ನುಡಿಯಾಗಲಿ. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೊಂದು ಹೊಸ ಮೋಟಿವೇಶನ್ ಕಂಟೆಂಟ್ ಜೊತೆಗೆ. ಧನ್ಯವಾದ.